Hello everyone, welcome to ಸನ್ಮಾರ್ಗ ಕ್ಲಾಸಸ್. ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಪಾಠದ ಮೊದಲ ಪ್ರಶ್ನೆ. ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ವೀರ್ಯಾಣುಗಳು ಉತ್ಪತ್ತಿಯಾಗುವ ಭಾಗ. ಇಲ್ಲಿ ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಅಂತ ಕೇಳಿದ್ದಾರೆ. ನಿಮಗೆ ಗೊತ್ತಿದೆ, ಮಾನವರಲ್ಲಿ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹ ಮತ್ತೆ ಗಂಡು ಸಂತಾನೋತ್ಪತ್ತಿ ವ್ಯೂಹ ಅಂತ. ಹೆಣ್ಣು ಮಕ್ಕಳಲ್ಲಿ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹ, ಗಂಡು ಮಕ್ಕಳಲ್ಲಿ ಗಂಡು ಸಂತಾನೋತ್ಪತ್ತಿ ವ್ಯೂಹ ಇರ್ತದೆ. ಇದರಲ್ಲಿ ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಬೇರೆ ಬೇರೆ ಭಾಗಗಳಿರ್ತವೆ. ವೃಷಣ ಇರಬಹುದು, ಅಥವಾ ಪ್ರೊಸ್ಟೇಟ್ ಗ್ರಂಥಿ ಇರಬಹುದು, ವೀರ್ಯನಾಳ ಇರಬಹುದು, ಶಿಶ್ನ ಇರಬಹುದು. ಇವೆಲ್ಲ ಗಂಡು ಸಂತಾನೋತ್ಪತ್ತಿ ವ್ಯೂಹದ ಬೇರೆ ಬೇರೆ ಭಾಗ. ಈಗ ಇದರಲ್ಲಿ ಯಾವ ಭಾಗದಲ್ಲಿ ವೀರ್ಯಾಣುಗಳು ಉತ್ಪತ್ತಿಯಾಗುತ್ತದೆ ಅಂತ ಹೇಳ್ಬೇಕು. ವೀರ್ಯಾಣುಗಳು ಅಂದ್ರೆ ಇವು ಗಂಡು ಲಿಂಗಾಣುಗಳು, ಅವುಗಳನ್ನ ವೀರ್ಯಾಣುಗಳು ಅಂತ ಕರಿತೀವಿ. ಆಪ್ಷನ್ ಎ ಅಂಡಾಶಯ. ಅಂಡಾಶಯ ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಬರುವಂತದ್ದಲ್ಲ. ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಅಂಡಾಣುಗಳನ್ನು ಉತ್ಪಾದಿಸುವಂತಹ ಭಾಗ ಅಂಡಾಶಯ ಅಲ್ವಾ? ಹಾಗಾಗಿ ಮೊದಲನೇ ಆಪ್ಷನ್ ತಪ್ಪಾಗಿದೆ. ಆಪ್ಷನ್ ಬಿ ವೃಷಣ. ಹೌದು, ಇದು ಗಂಡು ಸಂತಾನೋತ್ಪತ್ತಿಯ ಭಾಗವಾಗಿದ್ದು ವೀರ್ಯಾಣುಗಳನ್ನ ಉತ್ಪತ್ತಿಸುವಂತಹ ಭಾಗವಾಗಿದೆ. ಆಪ್ಷನ್ ಬಿ ವೃಷಣ ಸರಿಯಾಗಿದೆ. ಆಪ್ಷನ್ ಸಿ ಗರ್ಭಕೋಶ. ಇದು ಕೂಡ ತಪ್ಪು. ಇದು ಕೂಡ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಬರುವಂತಹ ಭಾಗವಾಗಿದೆ. ಇಲ್ಲಿ ಗರ್ಭಕೋಶದಲ್ಲಿ ಏನಾಗುತ್ತೆ? ಭ್ರೂಣದ ಬೆಳವಣಿಗೆ ಆಗುವಂತದ್ದು. ಅಂಡನಾಳ, ಇದು ತಪ್ಪಾದ ಉತ್ತರ. ಅಂಡನಾಳ ಅಂದ್ರೆ ಅಂಡಾಶಯದಿಂದ ಗರ್ಭಕೋಶದವರೆಗೆ ಅಂಡಾಣು ಚಲಿಸ್ಲಿಕ್ಕೆ ಅನುವು ಮಾಡಿಕೊಡುವಂತಹ ನಾಳ ಅಂಡನಾಳ. ಇದು ಕೂಡ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಭಾಗ. ಹಾಗಾಗಿ ಸರಿಯಾದ ಉತ್ತರ ಅಂದ್ರೆ ಅದು ಈ ವೃಷಣ. ಥ್ಯಾಂಕ್ ಯು.